ಪ್ರೀತಿಯ ವನಜಾಕ್ಷಿ ಮತ್ತು ನಿಮ್ಮಿ ಆಗೋದಿಲ್ಲ ಕಣ್ರೆ. ಈ ಯೌವನ ಸೇರಿಸ್ಕೊಂಡು ಎಲ್ಲರ ಮಧ್ಯೆ ಬದುಕುವ ಶಕ್ತಿ ನನಗಿಲ್ಲ ಕಣ್ರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಎಡಂದೆ ನೀವಿಬ್ರು ಗೋಳಾಡೋದನ್ನ ನನ್ನ ಕೈಲಿ ನೆನಪಿಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ. ಆ ಧೈರ್ಯ ನನಗಿಲ್ಲ. ಒಬ್ಬ ಮಗನ ನೆಟ್ಟಿಗೆ ಬೆಳೆಸಕ್ಕಾಗ್ದಿರೋನು ಒಂದು ಸಂಸಾರ ನಂಗೆ ನಿಭಾಯಿಸ್ತೀನಿ. ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು? ಪೊಲೀಸರು ನನ್ನ ಹಿಂದಲ್ಲಿ ನಿಲ್ಲಿಸ್ತಾರೋ? ಯಾರ್ಯಾರ ಮುಂದೆ ನನ್ನ ತಲೆ ತೆಗಿಸ್ಬೇಕೋ? ಆಗೋದಿಲ್ಲ. ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಣ್ರೆ, ನನಗಿಲ್ಲ. ನಿಮ್ಮಿಬ್ಬರನ್ನು ಕೈ ಬಿಟ್ಟು ನಾನು ಬಹಳ ದೂರ ಹೋಗ್ತಿದ್ದೀನಿ. ನಾನು ಸೋಲು ಒಪ್ಕೋತಾ ಇದ್ದೀನಿ. ನಾನು ಪ್ರಾಣ ಕಳ್ಕೊತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ. ನಿಮ್ಮಿಬ್ಬರಿಗೂ ತುಂಬ ತುಂಬ ದೊಡ್ಡ ನ್ಯಾಯ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ಕಣೆ, ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ. ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ. ಆದ್ರೆ ನನ್ ಪಾಪಿ ಮಗ ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ. ಮಾತಾಡಮ್ಮ. ನನ್ ತಪ್ಪಾಯ್ತಮ್ಮ. ನಿನ್ ಕಾಲಿಡಿತೀನಮ್ಮ. ನೀನ್ ಬೇಕಾದ್ರೆ ಶಿಕ್ಷೆ ಕೊಡಮ್ಮ. ಹೊಡಿಮ್ಮ, ಹೊಡಿ. ಆದ್ರೆ ಮಾತಾಡದೆ ಮಾತ್ರ ಇರ್ಬೇಡಮ್ಮ. ಏನ್ ಮಾಡ್ದೆ, ಯಾಕೆ ಮಾಡ್ದೆ ಇದು ನನಗೆ ಅರ್ಥ ಆಗಿಲ್ಲಮ್ಮ. ಆದ್ರೆ ನನ್ನಿಂದ ಏನು ಅನಾಹುತ ಆಗಿದೆ ನಂಗೆ ಅರ್ಥ ಆಗಿದಮ್ಮ. ನನಗೆಲ್ಲ ಸರಿ ಮಾಡ್ತೀನಮ್ಮ. ಮಾತಾಡಮ್ಮ. ನಿನ್ ಕಾಲ್ ಮುಗಿತೀನಿ. ಮಾತಾಡಮ್ಮ. ಕಂಟ್ರೋಲ್ ರೂಮಾ? ಎಷ್ಟು ಮುದ್ದ ಕೂತಿದೆ ಅಮ್ಮನ ಪಕ್ಕದಲ್ಲಿ. ಎರಡೆರಡು ತಲೆ ಎತ್ತಿದ್ಯಲ್ಲ, ನಡಿಯೋ. ನರ್ಕ ತೋರಿಸ್ತೀನಿ, ನಡಿಯಲೇ. ಏನ್ ಗುರಾಯಿಸ್ತೀಯ? ನಡಿಯಲೇ. ಮುಖ ನೋಡ್ತೀಯ, ಮುಖನ ನೀಟಾ ಕರ್ಗಿಸ್ಬಿಡ್ತೀನಿ ಇವತ್ತು. ರೋಡಲ್ಲಿ ಕರ್ಗಿಸ್ತೀನಿ. ಏನ್ರಿ ನೋಡ್ತಾ ಇದೀರಾ? ಬಿಡ್ರಿ ಸರಿಯಾಗಿ. ಅಂಡಿ ಪದ ಸರಿಯಾಗಿ ಬಿಡ್ರಿ. ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದ್ದಾರೆ? 12 ರೋಡ್ ಸರ್. ಓಹೋ, 12 ರೋಡ್ಗಳಾ? ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ. ನಡಿ, ಇದೇ ನಡಿ. ನಿನ್ ನಡಿಯೋ, ನಡಿ. ಎತ್ಕೊಂಡು ನಡಿಯೋ. ನೋಡ್ತಾ ಇದ್ದೀರಾ? ಹೇಳ್ಕೊಡ್ರಿ ಹುಡುಗಿನ. ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ಹೋಗಿ ಒಳ್ಳೆಯವ್ರ ಸವಸ ಮಾಡು, ಇಲ್ಲ ಅಂದ್ರೆ ಜೈಲ್ಗೆ ಮೂತಿ ಹೊರಬೇಕಾಗತ್ತೆ. ಹನ್ನೊಂದು ಲಾಟಿ ಪೀಸ್ ಅಂತೆ ಮಾಮ. ಅದು ಎಲ್ಲ ಫೈಬರ್ ಅವೇ ಅಂತೆ. ಒಂದ್ ತೊಟ್ ಕಣ್ಣಿರ್ಲಿಲ್ವಂತ ಮಾಮ. ಅಲ್ಲಿ ಆಡ್ಲಿಲ್ವಂತ ಗುರು. ಬಿಡು ಗುರು, ನಮ್ ಬೆಂಗಳೂರು ಅಂಡರ್ವರ್ಲ್ಡ್ ಫೀಲ್ಡ್ಗೆ ಅನಿಲನೇ ಬಾಸು. ಫಿಕ್ಸ್. ದಮ್ ಹೊಡಿಲ್ವಂತೆ, ಜೊತೆಗೆ ಎಣ್ಣೆನೂ ರೇರ್ ಅಂತೆ. ಹಂಗೆ ಅವ್ನ ಹುಡುಗಿ ಶೋಕಿ ಇಲ್ಲೇ ಇಲ್ವಂತೆ ಗುರು. ಆದ್ರೆ ಒಂದ್ ಹುಡುಗಿನಂತೂ ಡೀಪ್ ಆಗಿ ಲವ್ ಮಾಡ್ತಾನಂತೆ. ಅಷ್ಟೇ ಅಲ್ಲ ಗುರು, ಇನ್ನೊಬ್ಳು ಹುಡುಗಿ ಇವನಿಂದ ಬಿದ್ದವಳಂತೆ. ಒಟ್ನಲ್ಲಿ ಒಡದ್ ಪೀಸ್ ಪೀಸ್ ಆಗಿದ್ ಬೆಂಗಳೂರು ಅಂಡರ್ವರ್ಲ್ಡ್ ನ ಆಳಕ್ಕೆ ಒಬ್ಬ ಯಂಗ್ಸ್ಟರ್ ಡಾನ್ಸ್ ಸಿಗ್ದ.
ನಿಯಾಜು, ಗೋರಿಪಳ್ಳಿ ಸಲೀಮ್ ಇಲ್ವಾ ಅವ್ರ ಭಾವ, ಶಿವಾಜಿನಗರ ಟ್ಯಾಂಡ್ರಿ ರೋಡ್ ಮುಸ್ಲಿಂ ದುನಿಯಾಗೆಲ್ಲ ಇವರೇ ಬಾಸು. ನಮಗೆ ಪಕ್ಕಾ ಸಾಥ್ ಕೊಡ್ತೀನಿ ಅಂದವ್ರೆ, ಒಂದು ಹ್ಯಾಂಡ್ ನೋಡಿ. ಹಾ ಬೈ. ಮಾವಳ್ಳಿ ಅಶೋಕ್ ಅವರು ಇಡೀ ಬೆಂಗಳೂರಿಗೆ ಫೇಮಸ್ಸು, ನಿನಗೂ ಗೊತ್ತು. ಹೊಡೆದಾಡಿ ಬಡ್ದಾಡಿ ಹಣ್ಣಾಗ್ಬಿಟ್ಟಿದ್ದೀನಿ. ಎಚ್ಚರ ತಪ್ಪಿಲ್ಲ, ಛಲ ಕಮ್ಮಿ ಆಗಿಲ್ಲ, ಇನ್ನ ಬದುಕಿದ್ದೀನಿ. ಫೈನಾನ್ಷಿಯಲಿ ಏನ್ ಸಪೋರ್ಟ್ ಬೇಕೋ ಕೇಳು, ನಾನ್ ಕೊಡ್ತೀನಿ. ನೀನ್ ಫೀಲ್ಡ್ ಅಲ್ಲಿರೋ, ನಾನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀನಿ. ಅನಿ ಮಾರ್ಕೆಟ್ ಶಂಕರ. ಗುರು ನಿಯತ್ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ನಿನ್ ಬಗ್ಗೆ ಕೇಳ್ದೆ, ದೋಸ್ತಿ ಮಾಡ್ಬೇಕು ಅನ್ನಿಸ್ತು. ಪ್ರಾಣ ಕೊಡ್ತೀನಿ, ನಿಯತ್ ಮಾತ್ರ ಬಿಡಲ್ಲ. ಸರಿ. ಮಾಪಿಗೌಡನ್ ತಿಥಿಗ್ 30 ಜನ ಇಲ್ಲ. ಇಡೀ ಜೈಲೇ ಅವನ ಸಿಂಹಾಸನದ ಮೇಲೆ ಕೂರಿಸಿ ರಾಜ ಅಂತ ಒಪ್ಕೊಂಡ್ಬಿಡ್ತು. ಇಲ್ಲಿಗೆ ಬರೋ ಮೀಟ್ರು ಯಾರಿಗೈತೆ ಗುರು? ನಾನ್ ಸ್ಕ್ರಾಪು, ಇವನ್ ಡೋಪು, ನಮ್ಮನ್ ನಂಬಂದವ್ರಿಗೆ ಕುಲ್ಫಿನೇ ಅಂತ ಎಲ್ಲಾರ್ಗು ಪಸರಾಗ್ಬಿಟ್ಟೈತೆ. ಯಾಕಂಗಂತೀಯ? ಅವ್ರ ಟೈಮ್ ನಡೀತೈತೆ, ನಡೀಲಿ. ಉಲ್ಟಾ ಆದ್ಮೇಲೆ ನಾವು ಶುರು ಹಚ್ಕೊಳ್ಳೋಣ. ಇರು ಡಾರ್ಲಿಂಗ್. ತವ್ರ ಮನೆಯವ್ರು ಏನಂದ್ರು? ಏನಂತಾರೆ? ಕಷ್ಟನೋ ಸುಖನೋ ಬಂದಿರು ಅಂದ್ರು. ಗಂಡ ಬಿಟ್ಟು ಹೋದ್ಮೇಲೆ ತವ್ರಿಗಲ್ದೆ ಮತ್ತೆಲ್ಲಿ ಹೋಗೋದು ಸರೋಜಾ? ಏನ್ ಮಾಡೋದಮ್ಮ, ಎಲ್ಲ ನಾವು ಪಡ್ಕೊಂಡ್ ಬಂದಿರೋದು. ಇರಿ, ಅರ್ಶನ ಕುಂಕುಮ ತರ್ತೀನಿ. ಬಿಡಿ, ನಾನು ಆ ಭಾಗ್ಯ ಕಳ್ಕೊಂಡಾಯ್ತು. ಹಾಗ್ಯಾಕಂತೀರಿ ಮಂಜ? ನಿಮ್ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದಾರೆ ಹೊರತು ಈ ಪ್ರಪಂಚನ ಅಲ್ವಲ್ಲ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದ್ ಸಣ್ಣ ಅವಮಾನನೂ ಸಹಿಸ್ಕೊಳ್ಳೋರಲ್ಲ ಅವರು. ನಮ್ಮನ್ ಬೀದಿಗೆ ಬಿಟ್ಟು ಬದುಕೋ ಜೀವನ ಅದು. ಅವ್ರೇನು ಅಂತ ನನಗ್ ಮಾತ್ರ ಗೊತ್ತು. ಬರ್ತೀನಿ. ಸ್ವಲ್ಪ ನಡೆಯಪ್ಪ, ಹೊರಡೋಣ. ಬಾಯ್. ಸಾರಿ ಅನ್ನಿ, ನಮ್ಮ ಮಮ್ಮಿ ಮನೆ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಬಸವನಗುಡಿ ಶಿಫ್ಟ್ ಆಗ್ತಾ ಇದೀವಿ. ಏನೇ ಆದ್ರೂ ನಿನ್ ಫ್ರೆಂಡ್ಶಿಪ್ ಮರೆಯಕ್ಕಾಗಲ್ಲ ಕಣೋ. ಅನಿ, ನಮ್ಮ ತಂದೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ತಗೊಂಡ್ಬಿಟ್ರು. ಇನ್ಮೇಲೆ ನಾನು ನಿನ್ನ ಮೀಟ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆಸ್ ಎ ಫ್ರೆಂಡ್ ನಾನು ನಿನ್ಗೊಂದು ಹೇಳ್ತೀನಿ. ಇದನ್ನೆಲ್ಲ ಬಿಟ್ಟು ನೀನ್ ಹಳೆ ಅನಿ ಆಗಿರೋ. ಅಣ್ಣ, ಅಳ್ಬೇಡ ಪುಟಿ. ನಾವು ಮನೆ ಖಾಲಿ ಮಾಡಿ ಅಜ್ಜಿ ಮನೆಗೆ ಹೋಗಿದ್ದೀವಿ. ಪೆನ್ಷನ್ ದುಡ್ಡು 4 ಜನಕ್ಕೂ ಸಾಲಲ್ಲ ಅಂತ ತಾತ ಸೆಕ್ಯೂರಿಟಿ ಕೆಲ್ಸಕ್ಕೆ ಜಾಯ್ನ್ ಆದ್ರು. ಅಮ್ಮನೂ ಕೆಲ್ಸ ಹುಡುಕ್ತಾ ಇದಾರೆ. ಬೇಡ ಬೇಡ ಬೇಡ, ಅವ್ರು ಯಾರು ಕೆಲಸ ಮಾಡೋದ್ ಬೇಡ. ನಾನ್ ದುಡ್ಡು ಕಳ್ಸ್ತೀನಿ ಪುಟಿ. ಬೇಡ, ಅಮ್ಮನ್ ಬುದ್ಧಿ ನಿಂಗೆ ಗೊತ್ತಲ್ಲ. ಅಣ್ಣ, ನಂಗೆ ಪ್ರಾಮಿಸ್ ಮಾಡು, ಇನ್ಮೇಲೆ ನೀನ್ ಕ್ರೈಮ್ ಮಾಡಲ್ಲ ಅಂತ. ಸಾರಿ ಪುಟಿ, ನಾನ್ ಮಾಡ್ತಿದ್ರು ಪರಿಸ್ಥಿತಿ ನನ್ ಕೇಳ್ ಮಾಡ್ಸುತ್ತೆ. ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊ. ನಿಮ್ಮಿ ಮೇಡಮ್, ನಮಗೂ ಸ್ವಲ್ಪ ಚಾನ್ಸ್ ಕೊಡಿ. ಇಲ್ಲಿ ಜಾಸ್ತಿ ಟೈಮ್ ಕೊಡಲ್ಲ ನಮ್ಗೆಲ್ಲ. ಮಾತಾಡು. ನೀವೊಂದ್ ಸ್ವಲ್ಪ ಹೊರಗಡೆ ಹೋಗ್ಬೋದಲ್ಲ? ಬಾಯಣ್ಣ. ಹಲೋ, ನೀವೆಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಅನಿ ಆಚೆ ಬರೋವರೆಗೂ ಕಾಯ್ತಾ ಇರೋ ಒಂದೇ ಒಂದ್ ಜೀವ ಅಂದ್ರೆ ಅದು ಈ ದಿವ್ಯ. ನೀನ್ ಸದ್ರ ಕೊಟ್ಟಷ್ಟು ಜಾಸ್ತಿ ಆಡ್ತೀಯಲ್ಲ. ಬಾ ಮಗನೆ ಹೊರಗೆ, ಚೆನ್ನಾಗ್ ಬೆಂಡೆತ್ತೀನಿ. ಇವರೇ ಸರಿಗೆ ಎತ್ತಿದಾರ ಕಣೆ, ಸಾಕು. ಹೌದು, ನಿನ್ ಚೇನ್ ಅಡಾಯ್ತು ಒಂದ್ಸತಿ ದುಡ್ಡಿಸ್ಕೊಂಡಿದ್ದೆ ಅಲ್ಲ, ಆ ಸ್ಟೋರಿ ಏನಾಯ್ತು? ಮನೇಲಿ ಎಲ್ಲಾರ್ಗೂ ಗೊತ್ತಾಯ್ತು. ಅಮ್ಮ ಕೇಳಿದ್ದಕ್ಕೆ ಕಳ್ದೋಯ್ತು ಅಂತಂದೆ. ಚೆನ್ನಾಗ್ ಹೊಡ್ಸ್ಕೊಂಡೆ ಗೊತ್ತಾ? ಸರಿ, ದುಡ್ಡು ಕಳಿಸ್ತೀನಿ, ಹೊಸ ಚೇನ್ ತಗೋ. ನನಗ್ ಬೇಕಾಗಿಲ್ಲ. ಯಾಕೆ? ನಾನ್ ನಿನಗೆ ಏನೇನ್ ಕೊಟ್ಟಿದ್ದೀನೋ ಅದ್ ಯಾವ್ದನ್ನು ನಾನ್ ಕೊನೆಯವರೆಗೂ ವಾಪಸ್ ತಗೊಳಲ್ಲ. ಚೇನ್ ಬಿಟ್ಟು ನನಗ್ ಬೇರೆ ಏನೇ ಕೊಟ್ಟಿದ್ಯಾ? ಅದು ಮುಂದೆ ಗೊತ್ತಾಗತ್ತೆ. ಸರಿ, ನಾನ್ ಬರ್ಲಾ? ಅನಿ, ಈ ಡ್ರೆಸ್ ನಲ್ಲಿ ನಾನು ಹೇಗ್ ಕಾಣಿಸ್ತೀನೋ? ಕಾರ್ಟೂನ್ ತರ ಇದ್ಯಾ? ಯಾಕೆ? ನಿನಗ್ ಚೂಡಿದಾರ್ ಬಿಟ್ಟು ಬೇರೆ ಏನೋ ಸೆಟ್ ಆಗಲ್ಲ ಕಣೆ. ಈ ಪ್ಯಾಂಟು ಶರ್ಟ್ ಎಲ್ಲ ಸರಿ, ಬಾಯ್. ಬಾಯ್. ಅಂದ್ರೆ ನಾನ್ ಹೇಗ್ ಕಾಣಿಸ್ತೀನಿ ಅಂತ ಅಬ್ಸರ್ವ್ ಮಾಡಿದ್ಯಾ ಕಳ್ಳ?